ಹಾಯ್ ನಮಸ್ಕಾರ, ಸಿರಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಾಮ್ಕುಮಾರ್ ಮಾತಾಡ್ತಾ ಇರೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಷಿದ್ಧ ಸಿನಿಮಾದ ಮುಖ್ಯ ಪಾತ್ರಗಳು ಅಂದ್ರೆ ಹೀರೋಯಿನ್ ಜೊತೆಗೆ ಒಬ್ರು ಸೀನಿಯರ್ ಆರ್ಟಿಸ್ಟ್ ನಮ್ಮ ಜೊತೆ ಇದ್ದಾರೆ. ಅವ್ರ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಿಮ್ಮ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಜೊತೆಗೆ ನಿಮ್ಮ ಕಿರು ಪರಿಚಯ ಮಾಡಿಸ್ಕೊಡ್ತೀರಾ? ನನ್ನ ಬಗ್ಗೆ ಹೇಳ್ಬೇಕಾ? ಸಾಕಷ್ಟು ಸಿನಿಮಾದಲ್ಲಿ ನೋಡಿದ್ದೀನಿ. ನಾನು ಶಿವಕುಮಾರ್ ಆರಾಧ್ಯ ಅಂತ. ಈ ನಿಷಿದ್ಧ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೇನೆ. ತುಂಬಾ ಖುಷಿ ಆಗ್ತಾ ಇದೆ. ಬಹಳ ಒಳ್ಳೆ ಟೀಮು, ನಿರ್ದೇಶಕರು ಮೊದಲುಗೊಂಡು ನಿರ್ಮಾಪಕರು, ತಂಡದ ಪ್ರತಿಯೊಬ್ಬರು ಕೂಡ ಬಹಳ ಒಂದು ಕುಟುಂಬದ ವಾತಾವರಣ, ಹೋಮ್ಲಿ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ, ಹಾಗೆ ಕುಟುಂಬದ ವಾತಾವರಣ ಇತ್ತು. ನನಗಿದು ಬಹಳ ದೂರ, ಬೆಂಗಳೂರಿಂದ ಬಹಳ ದೂರದಲ್ಲಿ ಶೂಟಿಂಗ್ ಬರ್ತೀನಿ ಅಂತ ಅನಿಸ್ಲೇ ಇಲ್ಲ ನನಗೆ. ಬಹಳ ಮನೆ ವಾತಾವರಣ, ಪ್ರೀತಿಯ ವಾತಾವರಣ, ನನ್ನ ಕುಟುಂಬದಲ್ಲೇ ನಾನು ನನ್ನ ಕುಟುಂಬದ ಸದಸ್ಯರ ಜೊತೆಗೆ ಇದ್ದೀನಿ ಅಂತ ಅನಿಸ್ತು. ಹಾಗೆ ಎಲ್ಲರೂ ನನ್ನನ್ನ ಪ್ರೀತಿ ಜೊತೆಗೆ ಬಹಳ ಅಭಿಮಾನದಿಂದ ನೋಡ್ಕೊಂಡ್ರು. ಬಹಳ ಖುಷಿ ಆಯ್ತು. ಸರ್, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು? ನನ್ನ ಪಾತ್ರ ಹೇಳೋದು ಬೇಡ ಅಂತ ಅನಿಸ್ತಾ ಇದೆ. ಈಗ ಸಿನಿಮಾದಲ್ಲಿ ಏನು ಬಿಟ್ಕೊಡೋದು ಆಗಿದ್ರೆ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ವೇ, ಅದಕ್ಕೋಸ್ಕರ ಒಟ್ಟ ಸಿನಿಮಾ ನಾನು ಪಾತ್ರ ಮಾಡಿದ್ದೀನಿ. ಪಾತ್ರ ಏನು ಅಂತ ನಿಮ್ಗೆ ಈಗ ಹೇಳೋದು ಬೇಡ. ಸಾಕಷ್ಟು ಸುಮಾರು ಪಾತ್ರ ಮಾಡಿದ್ರೆ ಸಿನಿಮಾ ಆಲ್ರೆಡಿ ರಿಪೀಟ್ ಆಗಿರೋದಲ್ಲ, ಚಾಲೆಂಜಿಂಗ್ ಆಗಿತ್ತಾ ಹೇಗೆ? ರಿಪೀಟ್ ಅಂತ ಹೇಳಿಲ್ಲ, ರಿಪೀಟ್ ಒಂಥರ ಡಿಫ್ರೆಂಟ್ ಆಗಿತ್ತು ಪಾತ್ರ ಇದು. ಆಮೇಲೆ ನನಗೆ ಆ ಪಾತ್ರದ ಜೊತೆಗೆ ಆ ಲೊಕೇಶನ್ ತುಂಬಾ ಇಷ್ಟ ಆಯ್ತು ನನಗೆ. ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅದು. ಬಹುಶಃ ಅಲ್ಲಿಯವರು ಯಾರೋ ಹೇಳಿದ ಹಾಗೆ ಒಂದು ಇತಿಹಾಸ ಏನು ಅಂದ್ರೆ, ಆಂಜನೇಯ ಆ ಕಾಲದಲ್ಲಿ ಶಿವನ ಲಿಂಗ ಪ್ರತಿಷ್ಠಾಪನೆ ಮಾಡಿದಂತ ಜಾಗ. ಅಂತ ಒಂದು ಪುಣ್ಯ ಕ್ಷೇತ್ರಕ್ಕೆ ನಾನಿವತ್ತು ಬರಕ್ಕೆ ಅವಕಾಶ ಆಯ್ತಲ್ಲ ಅಂತ ನನಗಂತೂ ಮನಸ್ಸು ತುಂಬಿ ಬಂತು. ಈ ಸಿನಿಮಾ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಯಾಕೆಂದ್ರೆ ಅಂತ ಒಂದು ಇತಿಹಾಸ ಪ್ರಸಿದ್ಧವಾದಂತ ಕ್ಷೇತ್ರಕ್ಕೆ ನನಗೆ ಹೋಗೋ ಅವಕಾಶ ಸಿಗ್ತಲ್ಲ, ಅದಕ್ಕೆ ನಾನು ಚಿತ್ರತಂಡಕ್ಕೆ ತುಂಬಾ ಧನ್ಯವಾದಗಳು. ಸರ್, ಇನ್ನೊಂದು ಸರ್ಪ್ರೈಸ್ ವಿಷಯ, ಈ ಸಿನಿಮಾ ಚಿತ್ರೀಕರಣ ಟೈಮಲ್ಲಿ ನಿಮ್ಗೆ ನಿಜವಾಗ್ಲೂ ದೆವ್ವ ಕಾಣಿಸುತ್ತೆ ಜನ ಸರ್? ನಾನು ಫಸ್ಟ್ ಆಫ್ ಆಲ್ ದೆವ್ವನ ನಂಬೋದೇ ಅಲ್ಲ, ದೇವ್ರನ್ನ ನಂಬ್ತೀವಿ. ಕೆಲವರು ಹೇಳ್ತಾರೆ ದೇವ್ರನ್ನ ನಂಬರೋ ದೆವ್ವನ ನಂಬಬೇಕು ಅಂತ. ಇಲ್ಲ, ನಾನು ಯಾವತ್ತೂ ದೆವ್ವ ನಂಬಿಲ್ಲ. ದೇವ್ರನ್ನ ಮಾತ್ರ ಪ್ರತಿ ಕ್ಷಣ ನಂಬ್ತೀನಿ. ಇದು ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ. ಮೇಡಮ್, ನಿಮ್ಮ ಕಿರು ಪರಿಚಯ ಮತ್ತೆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಓಕೆ, ನನ್ನ ಹೆಸರು ಶ್ವೇತಾ ಸುರೇಂದ್ರ. ನಾನು ಹುಟ್ಟಿದ್ದು ಬೆಳೆದೆಲ್ಲ ಉಡುಪಿಲಿ, ಬಟ್ ಸಿನಿಮಾಗೋಸ್ಕರ ಬೆಂಗಳೂರಿಗೆ ಶಿಫ್ಟ್ ಆಗಿರೋದು. ಸೊ ನಿಷಿದ್ಧ ಬಂದ್ಬಿಟ್ಟು ನನ್ನ ಮೊದಲನೇ ಸಿನಿಮಾ. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆಗಿ ನಾನು ನಿಷಿದ್ಧ ಸಿನಿಮಾನ ಒಪ್ಕೊಂಡು ಮಾಡಿರೋದಕ್ಕೆ, ಆ್ಯಂಡ್ ನನಗೆ ಚಾನ್ಸ್ ಕೊಟ್ಟಿರೋಂಥ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಆ್ಯಂಡ್ ಹೋಲ್ ನಿಷಿದ್ಧ ಟೀಮ್ಗೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ ಆ್ಯಂಡ್ ಗ್ರೇಟ್ಫುಲ್. ಸೊ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಲೀಡ್ ಕ್ಯಾರೆಕ್ಟರ್, ಬಟ್ ಯಾವ ಥರ ಕ್ಯಾರೆಕ್ಟರ್ ಏನು ಅಂತ ನಿಮಗೆ ಸಿನಿಮಾ ನೋಡ್ಬೇಕಲ್ವಾ? ನೋಡ್ತೀರಾ ಅಲ್ವಾ? ಖಂಡಿತ ನೋಡ್ತೀನಿ. ಸೊ ಹಾಗಾದ್ರೆ ಅಲ್ಲಿಗೆ ಬಂದೆ, ಥಿಯೇಟರಿಗೆ ಬಂದಮೇಲೆ ಗೊತ್ತಾಗುತ್ತೆ ನಿಮಗೆ ನನ್ನ ಕ್ಯಾರೆಕ್ಟರ್ ಯಾವ ಥರ ಇದೆ ಅಂತ. ಬಟ್ ಒಂದು ಚಿಕ್ಕ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ಕೊಳ್ತಾ ಇದ್ದೀನಿ, ಆ್ಯಂಡ್ ಅಫ್ಕೋರ್ಸ್ ನಾಯಕ ನಟಿಯಾಗಿ ಮಾಡಿದ್ದೀನಿ. ಈ ಸಿನಿಮಾ ಚಿತ್ರೀಕರಣ ಮಾಡುವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸಿನಿಮಾ ತಂಡದ ಜೊತೆ ತುಂಬಾ ಚಾಲೆಂಜಿಂಗ್ ಇತ್ತಾ? ಇಲ್ಲ ತುಂಬಾ, ಬಿಕಾಸ್ ಮೊದಲನೇ ಸಿನಿಮಾ ಅಂತ ಹೇಳುವಾಗ ಸಾಕಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ, ಕಂಫರ್ಟ್ ಇರಲ್ಲ, ಆಮೇಲೆ ಚಾಲೆಂಜಿಂಗ್ ಇರುತ್ತೆ. ಸೊ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿತ್ತು? ಸೊ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಯಾಕಂತ ಹೇಳಿದ್ರೆ ಆ ಎರಡು ಶೇಡ್ ಏನಿದೆ ಆ ಥರ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಬಟ್ ಡೈರೆಕ್ಟರ್ ಸರ್ ಹೇಳ್ಕೊಟ್ಟಿರೋ ಎಲ್ಲ ಟ್ರಿಕ್ಸ್ ಆಗಿರ್ಬೋದು ಅಥವಾ ಅವರ ಮಾರ್ಗದರ್ಶನದಿಂದ ಅಷ್ಟೊಂದೇನು ಚಾಲೆಂಜಿಂಗ್ ಅಂತ ಅನಿಸಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ಫಸ್ಟ್ ಮೂವಿ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಲೈಕ್ ಏನು ಹೇಳೋದು, ಆ ನರ್ವಸ್ನೆಸ್ ಇತ್ತು. ಅಂದರೆ ಟೀಮ್ ಹೇಗಿರುತ್ತೋ ಏನು, ಅಂದರೆ ಸಿನಿಮಾ ಅಂದರೆ ಯಾವ ಥರ ಇರುತ್ತೆ ಆ್ಯಂಡ್ ಯಾವ ಥರ ಇರ್ತಾರೆ ಜನಗಳು, ತುಂಬ ಸ್ಟ್ರಿಕ್ಟ್ ಆಗಿರ್ತಾರೋ, ಮೇನ್ಲಿ ಡೈರೆಕ್ಟರ್ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೋ ಏನೋ, ಆ ಥರದ್ದೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಇತ್ತು. ಸೊ ಚಾಲೆಂಜಿಂಗ್ ಅಂತ ಬಂದ್ಬಿಟ್ಟು ಮನೆಯಿಂದ ದೂರ ಇದ್ದು ಲೈಕ್ ಯಾವುದೋ ಒಂದು ಲೊಕೇಶನಲ್ಲಿ ಹೋಗಿರೋದು. ಬಟ್ ಅಲ್ಲಿ ಹೋದ್ಮೇಲೆ ಅದ್ಯಾವುದು ಆ ಥರ ಅನ್ನಿಸ್ಲಿಲ್ಲ. ಲೈಕ್ ಎಲ್ಲರೂ ಒಂದೇ ಥರ ಫ್ಯಾಮಿಲಿ ಥರ ಇದ್ದ ಹಾಗೆ ಫೀಲ್ ಆಗ್ತಿತ್ತು. ಸೊ ಆಲ್ಮೋಸ್ಟ್ ಆ ಶೂಟಿಂಗ್ ಮಾಡಿರೋ ಆ ಒಂದು ಟೈಮ್ ಸ್ಪ್ಯಾನ್ ಏನಿದೆ ಅಲ್ವಾ, ಸೊ ಇಟ್ ವಾಸ್ ಲೈಕ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋ ಥರ ಇತ್ತು. ಶೂಟಿಂಗ್ ಒಂದು ಸೈಡ್ ಆದರೆ, ಆಮೇಲೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋ ಥರ, ಅಂದರೆ ಒಂಥರ ಟ್ರಿಪ್ಪಿಗೆ ಹೋಗಿರೋ ಥರ ಮೂಮೆಂಟ್ಸ್ ಇತ್ತು. ಸೊ ಅದು ಇನ್ನೊಂದು ಸೈಡ್. ಆ್ಯಂಡ್ ಸೀನಿಯರ್ ಆಗಿ ಆರಾಧ್ಯ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು ತುಂಬ ತುಂಬ ಖುಷಿ ಇದೆ. ಆ್ಯಂಡ್ ಕೋ ಆರ್ಟಿಸ್ಟು ಆಗಿರ್ಬೋದು, ಲೈಕ್ ಹೀರೋ ಆಗಿರ್ಬೋದು, ಆಮೇಲೆ ಇನ್ನೂ ಬೇರೆ ಆರ್ಟಿಸ್ಟ್ ಆಗಿರ್ಬೋದು, ತುಂಬ ಸಪೋರ್ಟಿವ್ ಆಗಿದ್ರು. ಸೊ ಅಷ್ಟೊಂದೇನು ಚಾಲೆಂಜಿಂಗ್ ಅಂತ ಅನಿಸಿಲ್ಲ.
ಸೊ ಆಲ್ ಓವರ್ ಆಗಿ ತುಂಬಾ ಒಂಥರ ಫ್ಯಾಮಿಲಿ ಲೈಕ್ ಬಾಂಡಿಂಗ್ ತರ ಮಾಡ್ಕೊಂಡು ತುಂಬಾ ಒಂಥರ ಖುಷಿ ಆಗಿತ್ತು. ಈ ಸಿನಿಮಾನ ಜನ ಯಾಕೆ ನೋಡ್ಬೇಕಂತ ನೀವು ಹೇಳಲಿಕ್ಕೆ ಇಷ್ಟಪಡ್ತೀವಿ? ನಾನು ಸಿನಿಮಾದಲ್ಲಿ ನಿಜವಾಗ್ಲೂ ದೆವ್ವ ಇರ್ತಾ ಇಲ್ಲ, ಸುಮ್ಮನೆ ನಿಷಿದ್ಧ ಅಂತ ಅನ್ಕೊಂಡು. ನನ್ಗಂತೂ ದೆವ್ವ ಕಾಣಿಸಿಲ್ಲ, ಬೇರೆಯವ್ರಿಗೆ ಕಾಣಿಸಿದ್ದೆ ಅದು ಮೇ ಬಿ ನಮ್ಮಲ್ಲೇ ಯಾರಾದ್ರೂ ಆಗಿರ್ಬೋದೇನೋ. ಅಂಡ್ ಸಿನಿಮಾ ಯಾಕೆ ನೋಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ಲಿ ಸ್ಟೋರಿ ವೈಸ್ ತುಂಬಾ ಯುನೀಕ್ ಆಗಿದೆ. ಅಂದ್ರೆ ನಾರ್ಮಲ್ ಹಾರರ್ ಕಾನ್ಸೆಪ್ಟ್ ತರ ಇಲ್ಲ, ತುಂಬಾ ಲೈಕ್ ಮಿಸ್ಟ್ರಿ ಥ್ರಿಲ್ಲರ್ ಇದೆ. ಅಂದ್ರೆ ಯಾವ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗಲ್ಲ. ಐ ಮೀನ್ ಲೈಕ್ ಇವಾಗ ನಾವು ಒಂದ್ ಕ್ಲೂ ತಗೊಂಡಿದ್ರೆ ಈ ತರ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಅಲ್ಲಿ ಸ್ಟೋರಿ ಬೇರೆನೆ ಲೈಕ್ ರೂಟಲ್ಲಿ ಟರ್ನ್ ಆಗುತ್ತೆ. ಸೊ ಅಫ್ಕೋರ್ಸ್ ಲೈಕ್ ಈ ತರ ಲೈಕ್ ಒಂಥರ ಲೈಕ್ ಸಸ್ಪೆನ್ಸ್ ಎಲ್ಲ ಇರೋವಾಗ ಅಫ್ಕೋರ್ಸ್ ಜನರಿಗೆ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಪರ್ಸನಲ್ ಒಪಿನಿಯನ್ ಆಗಿ ನನಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ದೆವ್ವ ಅಂದ್ರೆ ಹೆದರ್ಕೋತೀನಿ, ಬಟ್ ದೆವ್ವ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿರ್ತೀನಿ. ಸೊ ಯುನೀಕ್ ಆಗಿದೆ, ಲೈಕ್ ಸಸ್ಪೆನ್ಸಿಂಗ್ ಆಗಿದೆ. ಸೊ ಮೇ ಬಿ ಅದೊಂದು ರೀಸನ್ ಇರ್ಬೋದು. ಅಂಡ್ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಸೊ ದಟ್ ಇಸ್ ಅ ಮೇನ್ ರೀಸನ್ ಟು ವಾಚ್ ದಿಸ್. ಕೊನೆಗೂ ಇಷ್ಟೆಲ್ಲ ಹೇಳಿದ್ರು ಒಂದು ಅರ್ಥ ಆಗಿದೆ. ಆ ಸಿನಿಮಾ ಅದು ಏನು ಬಿಟ್ಕೊಡಲ್ಲ, ಡೆಫಿನೆಟ್ಲಿ ಬಿಟ್ಕೊಡಲ್ಲ. ಯಾಕೆ ಬಿಟ್ಕೊಡ್ಬೇಕು? ಇವಾಗ ಒಬ್ರು ಮಿಸ್ ಆದ್ರೂ ನಮಗೆ ಆಡಿಯನ್ಸ್ ಮಿಸ್ ಆಗಿರೋ ತರ ಅಲ್ವಾ? ಪ್ರತಿಯೊಬ್ರು ಬಂದು ಥಿಯೇಟರ್ ಬಂದು ನೋಡ್ಬೇಕು. ಅದೇ ಮೈನ್ ಲೈಕ್ ರೀಸನ್. ಐ ಮೀನ್ ಲೈಕ್ ಒಂದು ಸಿನಿಮಾ ಮಾಡೋದ್ರ ಹಿಂದೆ ಇರೋ ಮೈನ್ ರೀಸನ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಸಪೋರ್ಟ್ ಮಾಡ್ಬೇಕನ್ನೋದಲ್ವಾ? ಸೊ ಹಾಗಿರುವಾಗ ನಾವ್ ಯಾಕೆ ಬಿಟ್ಕೊಡ್ಬೇಕು? ಖಂಡಿತ ಖಂಡಿತ ಮೇಡಮ್, ನಿಮ್ಮ ಮಾತೆಲ್ಲ ಸತ್ಯನೇ. ಸೊ ಸಿನಿಮಾ ನಿಷಿದ್ಧ ಸಿನಿಮಾ ಇದೆ, ನವೆಂಬರ್ 7ನೇ ತಾರೀಕು ಕರ್ನಾಟಕದಿಂದ ರಿಲೀಸ್ ಆಗ್ತಿದೆ. ಸೊ ಜನ ಥಿಯೇಟರ್ಗೆ ಬಂದು ನೋಡಿ ಈ ಸಿನಿಮಾ ತಂಡನ ಸಪೋರ್ಟ್ ಮಾಡಬೇಕು ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪಾತ್ರ ನಿರ್ವಹಿಸಿದ್ದೀನಿ, ಸ್ವಾಮಿ ಅಂತ ಕ್ಯಾರೆಕ್ಟರು. ಸೊ ಸಿನಿಮಾಗೆ ಬಂದರೆ ನನ್ನ ಪಾತ್ರ ನೀವು ನೋಡ್ಬೋದು. ಇಷ್ಟು ಹೇಳಿ ಈ ಒಂದು ಚಿಕ್ಕ ಒಂದು ಸಂದರ್ಶನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಸಿರಿ ಟಿವಿಲಿ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.